ಮಸ್ಕಿ ಪುರಸಭೆ ಸದಸ್ಯ ಅವರಿಗೆ ಸಾರ್ವಜನಿಕರ ಮೆಚ್ಚುಗೆ. ಮಸ್ಕಿ ಪಟ್ಟಣದ ಹಳ್ಳದಲ್ಲಿ ಆಪು ಹುಲ್ಲಿನ ದೂದಿಯನ್ನು ವೀಕ್ಷಣೆ ಮಾಡಿ ಮತ್ತು ಅದನ್ನು ತೆರವುಗೊಳಿಸಿ ಜಂಗಲ್ ಕಟ್ಟಿಂಗ್ ಮಾಡಬೇಕು ಹಾಗೂ ಮಸ್ಕಿ ಪಟ್ಟಣದ ಹೃದಯ ಭಾಗದಲ್ಲಿ ಹರಿಯುವ ಹಳ್ಳವು ಈಗ ಜಲಮೂಲವನ್ನ ಕಳೆದುಕೊಂಡು ಸಾರ್ವಜನಿಕರ ಆರೋಗ್ಯಕ್ಕೆ ಕಂಟಕವಾಗಿದೆ ಎಂದು ಮಸ್ಕಿ ಪುರಸಭೆ ನಾಮನಿರ್ದೇಶಿತ ಸದಸ್ಯ ಕೃಷ್ಣ ಡಿ ಚಿಗರಿ ತಿಳಿಸಿದರು. ಏಕೆಂದರೆ ಹಳ್ಳದಲ್ಲಿ ದಟ್ಟವಾಗಿ ಬೆಳೆದಿರುವ ಮುಳ್ಳು ಗಂಟೆಗಳು ಆಪು ಹುಲ್ಲಿನಿಂದ ಹೊರಹೊಮ್ಮುತ್ತಿರುವ ಬಿಳಿ ಬಣ್ಣದ ದೂದಿ ಕಣಗಳು ಹಾವಳಿ ಹೆಚ್ಚಾಗಿದೆ ಹಾಗೂ ರಸ್ತೆಯ ಮೇಲೆ ತಿರುಗಾಡುವ ವಾಹನಗಳ ಸವಾರರು ಕಣ್ಣುಗಳಿಗೆ ದೂದಿಯ ಕಣಗಳು ಬಿದ್ದು ಕಣ್ಣಿಗೆ ಹಾನಿಯಾಗುತ್ತದೆ. ಗಾಳಿ ಬೀಸಿದಾಗಲೆಲ್ಲ ಹಳ್ಳದಿಂದ ಎದ್ದು ಬರುವ ಈ ಕಣಗಳು ಇಡೀ ಪಟ್ಟಣವನ್ನ ವ್ಯಾಪಕವಾಗಿ ಆವರಿಸಿಕೊಂಡು ಮಸ್ಕಿಯ ಸಾರ್ವಜನಿಕರು ವಾಹನ ಸವಾರರು ದಿನನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ಪಟ್ಟಣದ ಸಾರ್ವಜನಿಕರು ತಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಂಡು ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಗಾಳಿ ಬೀಸುವ ಪರಿಣಾಮದಿಂದ ಹಳ್ಳದಲ್ಲಿನ ಆಪಿನ ದೂದಿನ ಕಣಗಳು ವಿದ್ಯಾರ್ಥಿಗಳಿಗ ಆರೋಗ್ಯದ ಮೇಲೆ ಬೀಳುತ್ತದೆ. ಪ್ರತಿ ವರ್ಷವೂ ಈ ಸಮಸ್ಯೆ ಎದುರಾಗುತ್ತಿದ್ದರೂ ಪುರಸಭೆ ಹಾಗೂ ಸ್ಥಳೀಯ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಆದ್ದರಿಂದ ಸಾರ್ವಜನಿಕರು ಅನುಕೂಲಕ್ಕಾಗಿ ಈ ಸಮಸ್ಯೆಗಳ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲೆಮಠ, ಅಂತರಗಂಗೆ, NKS TV4 ಮಸ್ಕಿ.